ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಾಸಿಕ್ಯೂಷನ್ ಟೆನ್ಷನ್, ಸಿಎಂ ಡಿಸಿಎಂ ದೆಹಲಿಗೆ ದಾವದು, ರಾಷ್ಟ್ರ ಮಟ್ಟದಲ್ಲಿ ಹೋರಾಟಕ್ಕೆ ವರಿಷ್ಠರ ಜೊತೆ ಚರ್ಚೆ. ಜಿಂದಾಲು ನಮಗೆ ಇಂಡಸ್ಟ್ರೀಸ್ ಬರಬೇಕು, ಕೈಗಾರಿಕೆಗೆ ಉತ್ತೇಜನ ಕೊಡಬೇಕು. ಕರ್ನಾಟಕ ರಾಜ್ಯದಲ್ಲಿ ಏನು ಪಾಲಿಸಿ ಇದೆ ಆ ಪಾಲಿಸಿ ಪ್ರಕಾರ ನಾವು ಮಾಡಿದ್ದೀವಿ. ನೋಡ್ರಿ, ಜಿಂದಾಲು ನಮಗೆ ಯು ಟರ್ನ್ ಹೊಡೆದ ಸರ್ಕಾರ, ಹಳೆಯ ವಿರೋಧ ಮರೆತ ಕಾಂಗ್ರೆಸ್, ಜಿಂದಾಲ್ಗೆ 3,000 ಎಕರೆ ಭೂಮಿ ನೀಡಲು ಸಿದ್ದರಾಮಯ್ಯ ನಿರ್ಧಾರ. ಗೃಹ ಸಚಿವರ ಮನೆ ಬಳಿ ಮಾಜಿ ಸಚಿವಗೆ ಅವಮಾನ, ಪರಮೇಶ್ವರ್ ಭೇಟಿಗೆ ಕಾದು ಕಾದು ಸುಸ್ತಾದ ಬಿಟಿ ಲಲಿತಾ ನಾಯಕ್, ಭದ್ರತಾ ಸಿಬ್ಬಂದಿ ಜೊತೆ ವಾಗ್ವಾದ. ಚಿತ್ರದುರ್ಗ ಕೋರ್ಟ್ ಕಾರಿಡಾರ್ನಲ್ಲಿ ಕಿಟಕಿ ಗ್ಲಾಸ್ ಪೀಸ್ ಕೈನಿಂದ ಗುದ್ದಿ ಆರೋಪಿ ಹೈಡ್ರಾಮಾ, ಪೊಲೀಸರ ಮುಂದೆಯೇ ಹಾರಾಟ. ಯುದ್ಧದ ರಣಭೂಮಿಗೆ ನಮೋ ಎಂಟ್ರಿ, ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಜೊತೆ ಮಾತುಕತೆ, ವಾರ್ನಿಂದ ಸಮಸ್ಯೆಗೆ ಸಿಗಲ್ಲ ಪರಿಹಾರ, ಪ್ರಧಾನಿ ಮೋದಿ ಹೇಳಿಕೆ. ಜಿಂದಾಲ್ ಸಂಸ್ಥೆಗೆ ಸರ್ಕಾರದಿಂದ 3,667 ಎಕರೆ ಭೂಮಿಯನ್ನ ಕೊಡಲಾಗ್ತಾ ಇದೆ. ಎಕರೆಗೆ ತಲಾ 1,20,000ದಿಂದ 1.5 ಲಕ್ಷವರೆಗೂ ಕೂಡ ಶುದ್ಧ ಕ್ರಯಕ್ಕೆ ಮಾಡಿಕೊಡ್ಲಾಗ್ತಾ ಇದೆ. ಕ್ರಯ ಪತ್ರ ಮಾಡಿಕೊಡೋದಕ್ಕೆ ಸಂಪುಟ ಸಭೆಯಲ್ಲಿ ಕೂಡ ಒಪ್ಪಿಗೆ ಕೊಡಲಾಗಿದೆ. ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಕೊಡಲಾಗಿದೆ. ಆದರೆ ಈ ಹಿಂದೆ ಭೂಮಿ ನೀಡೋದಕ್ಕೆ ಇದೇ ಕಾಂಗ್ರೆಸ್ ವಿರೋಧವನ್ನ ವ್ಯಕ್ತಪಡಿಸಿತ್ತು. ಹಿಂದಿನ ಸರ್ಕಾರಗಳ ನಡೆಯನ್ನ ಇದೇ ಕಾಂಗ್ರೆಸ್ ವಿರೋಧಿಸಿತ್ತು. ಸಾಕಷ್ಟು ದೊಡ್ಡ ವಿವಾದ ಕೂಡ ಆಗಿತ್ತು ಜಿಂದಾಲ್ಗೆ ಭೂಮಿ ನೀಡುವ ವಿಚಾರ. ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೇನೆ ಕಾಂಗ್ರೆಸ್ ನಿಲುವಿನಲ್ಲೂ ಕೂಡ ಬದಲಾವಣೆ ಆಯ್ತಾ? ಯು ಟರ್ನ್ ಹೊಡಿತಾ ಕಾಂಗ್ರೆಸ್. ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ತೋರಣಗಲ್ಲು ಮತ್ತು ಕುರೆಕುಪ್ಪ ಗ್ರಾಮಗಳಲ್ಲಿ 2,000.58 ಎಕರೆ ಹಾಗೂ ತೋರಣಗಲ್ನಲ್ಲಿ ಮುಸೇನಾಕ್ನಹಳ್ಳಿ ಮತ್ತು ಎರಬನಹಳ್ಳಿ ಗ್ರಾಮಗಳಲ್ಲಿ 1,666.73 ಎಕರೆ ಭೂಮಿಯನ್ನು ಮೆಸರ್ಸ್ JSW ಸ್ಟೀಲ್ ಲಿಮಿಟೆಡ್ ಸಂಸ್ಥೆಯ ಪರವಾಗಿ ಶುದ್ಧ ಕ್ರಯ ಪತ್ರಗಳನ್ನು ನೀಡಲು ಇವತ್ತು ಕ್ಯಾಬಿನೆಟ್ ತನ್ನ ಅನುಮತಿಯನ್ನು ನೀಡಿದೆ. ಅಹೋರಾತ್ರಿ ಧರಣಿ ಮಾಡಿದ್ದಿಲ್ಲ, ಅದ್ರ ಬಗ್ಗೆ ಹೋರಾಟ ಮಾಡಿದ್ದೆ ನಾನು. ಅದಾದಮೇಲೆ ಅದನ್ನು ಯಡಿಯೂರಪ್ಪನವರು ಜಗದೀಶ್ ಶೆಟ್ಟರು ಇದ್ದ ಸಂದರ್ಭದೊಳಗೆ ಅದನ್ನು ಅವರು ಕ್ಲಿಯರ್ ಮಾಡಿ ಕೊಟ್ಟಿದ್ದರು. ಈ ಕ್ಯಾಬಿನೆಟ್ ಡಿಸಿಷನ್ ಏನಾಗಿತ್ತು ಆ ಹಿನ್ನೆಲೆಯೊಳಗೆ ಈಗ ಮ್ಯಾಂಡಮಸ್ ಅರ್ಜಿಯನ್ನು ಈ JSW ಅವರು ಮಾಡಿಕೊಂಡಿದ್ದರು. ಕೋರ್ಟ್ನಿಂದ ಬಂದಿರತಕ್ಕಂಥ ಆ ಒಂದು ಸನ್ನಿವೇಶದ ಹಿನ್ನೆಲೆಯೊಳಗೆ ಇವತ್ತು ಈ ಒಂದು JSWಗೆ ಶುದ್ಧ ಕ್ರಯ ಪತ್ರ ಮಾಡೋದಕ್ಕೆ ಅನುಮೋದನೆಯನ್ನು. ಜಿಂದಾಲ್ಗೆ ಭೂಮಿ ನೀಡಿರೋ ತಮ್ಮ ನಡೆಯನ್ನ DK ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ಕೈಗಾರಿಕೆ ಉತ್ತೇಜನಕ್ಕಾಗಿ ಕಾರಣ ಏನ್ ಬೇಕಾದ್ರೂ ಕೊಟ್ಬಿಡ್ತಾರೆ ನೋಡಿ. ಕೈಗಾರಿಕೆ ಉತ್ತೇಜನಕ್ಕಾಗಿ ಭೂಮಿ